never say never. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನಿಮಗೆ ಹೊಸ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡಲು ಹೇಳಿಕೊಡುತ್ತೇನೆ. ಹೊಸ ಯೂಸರ್ ಅಕೌಂಟ್ ಅಂದರೆ ಕಂಪ್ಯೂಟರ್ನಲ್ಲಿ ಲಾಗಿನ್ ಆಗಬೇಕಾದರೆ ಮೊದಲಿಗೆ ನೀವು ಕ್ಲಿಕ್ ಮಾಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಳಗೆ ಪ್ರವೇಶಿಸುತ್ತೀರಾ. ಸೊ ಆ ಥರ ಒಂದು ಯೂಸರ್ ಅಕೌಂಟನ್ನು ಹೊಸದಾಗಿ ಒಂದು ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳಿಕೊಡುತ್ತೇನೆ. ಹೊಸದಾಗಿ ಏಕೆ ಮಾಡಬೇಕು, ಹೊಸದಾಗಿ ಹೇಗೆ ಅಂತಂದರೆ ಕಂಪ್ಯೂಟರ್ನಲ್ಲಿ ಮೊದಲನೇದಾಗಿ ಅಡ್ಮಿನಿಸ್ಟ್ರೇಟರ್ ಮತ್ತು ನಾರ್ಮಲ್ ಯೂಸರ್ ಅಂತ ಎರಡು ವಿಧಗಳಿದ್ದಾವೆ. ಅಡ್ಮಿನಿಸ್ಟ್ರೇಟರ್ ಅಂದರೆ ಒಬ್ಬ ಕಂಪ್ಯೂಟರ್ ಉಪಯೋಗಿಸುತ್ತಿರುವವರಿಗೆ ಎಲ್ಲ ರೀತಿಯಾದ ಹಕ್ಕುಗಳು, ಎಲ್ಲ ರೀತಿಯಾದ ಏನಂತಾರೆ ಶಕ್ತಿ, ಪವರ್ ಎಲ್ಲ ಇರುತ್ತೆ. ಸೊ ಅವರು ಯಾವುದೇ ಫೈಲ್ಸ್ಗಳನ್ನ ಡಿಲೀಟ್ ಮಾಡ್ಬೋದು, ಯಾವುದೇ ಫೈಲ್ಸ್ನ ಅಪ್ಲೋಡ್ ಮಾಡ್ಬೋದು, ಒಟ್ಟಿನಲ್ಲಿ ಕಂಪ್ಯೂಟರ್ಗೆ ಹಾಳು ಮಾಡ್ಬೋದಾದಂತಹ ಅಥವಾ ಒಳ್ಳೇದು ಮಾಡ್ಬೋದಂತಹ ಒಟ್ಟು ಎಲ್ಲ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ಗೆ ಇರುತ್ತೆ. ಆದರೆ ಒಬ್ಬ ನಾರ್ಮಲ್ ಯೂಸರ್ಗೆ ಆ ಅಧಿಕಾರಗಳು ಇರೋದಿಲ್ಲ. ನಾರ್ಮಲ್ ಯೂಸರ್ಗೆ ನಾರ್ಮಲ್ ಆಗಿ ಕಂಪ್ಯೂಟರ್ನ ವೀಕ್ಷಣೆ ಮಾಡ್ಬೋದು, ಕಂಪ್ಯೂಟರಲ್ಲಿ ಕಡತಗಳನ್ನು ಮಾಡ್ಬೋದು, ಅಂದರೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಅಥವಾ ಬೇರೆ ಕಡೆ ಪ್ರೆಸೆಂಟೇಷನ್ಸ್ ಮಾಡ್ಬೋದು, ವಿಡಿಯೋ ನೋಡ್ಬೋದು, ಫೋಟೋ ಎಡಿಟಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಯಾವುದೇ ರೀತಿಯಾಗಿ ಕಂಪ್ಯೂಟರ್ನ ಹಾಳು ಮಾಡ್ದಲೆ ಮತ್ತು ಯಾವುದೇ ಸಾಫ್ಟ್ವೇರ್ಗಳನ್ನು ಹೊಸದಾಗಿ ಇನ್ಸ್ಟಾಲ್ ಮಾಡ್ದಲೆ ಚಲಾವಣೆಯನ್ನು ತಡೆಯೋದಕ್ಕೆ ಹೊಸ ಯೂಸರ್ ಅಕೌಂಟ್ ಕೊಡ್ಬೋದು. ಇದರಿಂದ ಇನ್ನೊಂದು ಉಪಯೋಗ ಏನಂತಂದರೆ, ಉದಾಹರಣೆಗೆ ನೀವು ಬೇರೆಯವರಿಗೆ ತಮ್ಮ ಕಂಪ್ಯೂಟರ್ನ ಕೊಡ್ತೀರಾ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರೀತಿ ಪವರ್ನ ಇಟ್ಟಿದ್ರೆ ಅವರು ಮಿಸ್ಟೇಕಾಗಿ ಮಾಡ್ಬೋದು. ಅವ್ರು ಬೇಕಂತ ಮಾಡಲಿಲ್ಲ ಆದರೂ ಮಿಸ್ಟೇಕಾಗಿ ಯಾವುದೋ ಫೈಲ್ ಡಿಲೀಟ್ ಆಯಿತು ಅಂತಂದರೆ ಸೊ ನಿಮ್ಮ ಕಂಪ್ಯೂಟರ್ ಹಾಳಾಗೋ ಸ್ಥಿತಿ ಇರುತ್ತೆ, OS ಕ್ರ್ಯಾಶ್ ಆಗೋ ಸ್ಥಿತಿಯಲ್ಲಿರುತ್ತೆ. ಸೊ ಅಂಥ ಕಾರಣದಿಂದ ಬೇರೆಯವರಿಗೆ ನೀವು ಕೊಡಬೇಕಾದ್ರೆ ಬೇರೆ ಯೂಸರ್ ಕ್ರಿಯೇಟ್ ಆಗಿದ್ದರೆ ಆ ಒಂದು ಯೂಸರಲ್ಲಿ ಅವ್ರಿಗೆ ಲಾಗಿನ್ ಆಗಿ ಹೇಳುವಂತ ಮಾಡ್ಬೋದು. ಸೊ ಬನ್ನಿ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಯೂಸರ್ ಅಥವಾ ನಾರ್ಮಲ್ ಯೂಸರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕಲಿಯೋಣ. ಇಲ್ಲಿ ಸ್ಟಾರ್ಟ್ ಬಟನ್ಗೆ ಹೋಗಿ ಕಂಟ್ರೋಲ್ ಪ್ಯಾನಲ್ ಕ್ಲಿಕ್ ಮಾಡಿ, ನಂತರ ಯೂಸರ್ ಅಕೌಂಟ್ಸ್ ಆ್ಯಂಡ್ ಫ್ಯಾಮಿಲಿ ಸೇಫ್ಟಿ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಯೂಸರ್ ಅಕೌಂಟ್ ಅಂತ ಇದೆ. ಸೊ ಯೂಸರ್ ಅಕೌಂಟ್ ಆ್ಯಡ್ ಆರ್ ರಿಮೂವ್ ಯೂಸರ್ ಅಕೌಂಟ್ ಅಂತ ಇರೋದನ್ನು ಕ್ಲಿಕ್ ಮಾಡಿ. ಇದು ಅಡ್ಮಿನಿಸ್ಟ್ರೇಟ್ ಆಗಿದ್ರೆ ಈ ಥರ ಒಂದು ಪಾಪಪ್ ಬರುತ್ತೆ. ಸೊ ಅಲ್ಲಿ ಎಸ್ ಅಂತೇಳಿ ಟೈಪ್ ಮಾಡಿ. ಈಗ ನನ್ನ ಬಳಿ 4 ಯೂಸರ್ ಅಕೌಂಟ್ ಇದ್ದಾವೆ. ಸೊ ಇದು ನಮ್ಮದು ರಾಕ್ ಆನ್ ರೋಲ್, ಇದು ನನ್ನ ಅಡ್ಮಿನಿಸ್ಟ್ರೇಟರು, ಮತ್ತು ಇವೆರಡು ಬೇರೆ ಯೂಸರ್ಸ್ಗೋಸ್ಕರ ನಾನು ಮಾಡಿರೋದು. ಸೊ ಯಾವುದೇ ರೀತಿಯಾದ ಡಿ ಮತ್ತು ಅಥವಾ ಯೂಸರ್ 1ಅಲ್ಲಿ ಹೋದರೆ ಅವರಿಗೆ ಕಂಪ್ಯೂಟರ್ ಹೊಸದಾಗಿ ಇನ್ಸ್ಟಾಲ್ ಮಾಡೋದು, ಗೇಮ್ ಆಡೋದು ಅದನ್ನೆಲ್ಲ ನಾನು ತಡೆದಿಟ್ಟಿದ್ದೀನಿ. ಸೊ ಇಲ್ಲಿ ಗೆಸ್ಟ್ ಆನ್ ಮಾಡಿದ್ರು ಕೂಡ ಗೆಸ್ಟ್ಗೂ ಕೂಡ ನಾರ್ಮಲ್ ಯೂಸರ್ಗೂ ಕೂಡ ಸೇಮ್ ಯೂಸರ್ ಪ್ರಿಫರೆನ್ಸ್ ಇರುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಎ ನ್ಯೂ ಅಕೌಂಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕೌಂಟ್ ನೇಮ್ ನಿಮ್ಗೆ ಇಷ್ಟವಾದ ಒಂದು ಅಕೌಂಟ್ ಕೊಡ್ಬೋದು, ಯೂಸರ್ 1 ಅಥವಾ ಗೆಸ್ಟ್ ಅಥವಾ ಏನಾದರೂ ಕೊಡ್ಬೋದು. ಸೊ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದರೆ ಸ್ಟ್ಯಾಂಡರ್ಡ್ ಯೂಸರ್ ಅಥವಾ ಅಡ್ಮಿನಿಸ್ಟ್ರೇಟರ್, ಇದರಲ್ಲಿ ನೀವು ಅಡ್ಮಿನಿಸ್ಟ್ರೇಟರ್ ಮೇಲೆ ಕ್ಲಿಕ್ ಮಾಡಬಾರದು. ಏಕೆಂದರೆ ಅಡ್ಮಿನಿಸ್ಟ್ರೇಟರ್ಗೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಎಲ್ಲ ಪವರ್ಸ್ ಹೋಗುತ್ತೆ. ಆದ್ದರಿಂದ ಸ್ಟ್ಯಾಂಡರ್ಡ್ ಯೂಸರ್ ಅಂತೇಳಿ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ದ ಸ್ಪೆಸಿಫೈಡ್ ಅಕೌಂಟ್ ನೇಮ್ ಈಸ್ ಆಲ್ರೆಡಿ ಬಿಕಾಸ್ ದೇರ್ ಇಸ್ ಆಲ್ರೆಡಿ ಅನ್ ಅಕೌಂಟ್. ನಂದು ಆಲ್ರೆಡಿ ಯೂಸರ್ 1 ಅಂತ ಇದೆ. ಸೊ ಅದಕ್ಕೆ ಇದು ಅದೇ ಯೂಸರ್ ಕೇಳ್ತಾ ಇರೋದ್ರಿಂದ ಇಲ್ಲ ಅಂತ ಹೇಳ್ತದೆ, ಬೇರೆ ಯೂಸರ್ ಕೊಡ್ಬೋದು. ಯೂಸರ್ 2 ಅಂತ ಕೊಡಿ, ಕ್ರಿಯೇಟ್ ಅಕೌಂಟ್. ಎಸ್ ನೋಡಿ ಯೂಸರ್ 2 ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನು ಕಂಪ್ಯೂಟರ್ಗಳ ಅರಿವು, ಟ್ರಿಕ್ಸ್ ಆ್ಯಂಡ್ ಟ್ರ್ಯಾಕ್ಸ್, ಒಳ್ಳೊಳ್ಳೆ ವಿಡಿಯೋಗಳು ಎಲ್ಲ ಬರಲಿವೆ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.